ಆದರೆ ಆ ಕಷ್ಟಕ್ಕೆ ಅಷ್ಟೇ ದೊಡ್ಡ ಒಳ್ಳೆಯ ಬೆಲೆ ಕೂಡ ಸಿಗುತ್ತೆ ಅಂತ, ಅಷ್ಟು ಮುಂದೆ ಸುಖ ಕೂಡ ಇದೆ ಅಂತ. ಅದು ಹೇಗೆ ಅನ್ನೋದು ಈ ವಿಡಿಯೋ ನೋಡ್ತಾ ಹೋದಾಗ ನಿಮಗೆ ಗೊತ್ತಾಗುತ್ತೆ. ಆ ಥರ ಪದೇ ಪದೇ ನಿತ್ಯ ನಾವು ಮೆಡಿಸಿನ್ ತೊಗೊಂಡು ಹೊಟ್ಟೆ ಕ್ಲೀನ್ ಆಗೋದು, ಹೊಟ್ಟೆ ಜಾಡಿಸೋದು ಅಂತ ಹೇಳ್ತೀವಲ್ಲ, ಆ ಥರ ಮಾಡ್ಕೊಳ್ತಾ ಇದ್ದರೆ ಮುಂದೆ ವೀಕ್ನೆಸ್ ಎಲ್ಲ ಬರಬಹುದು ಅಂತ. ಆದರೆ ಹರಳೆಣ್ಣೆಗೆ ವೃಷ್ಯ ಗುಣ ಇದೆ, ಅದರಿಂದ ಆ ಥರ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲೊಂದು ವಿಷಯ ಇದೆ, ನಾನು ಮುಂದೆ ಹೇಳ್ತೇನೆ. ಹರಳೆಣ್ಣೆಯ ಬಗ್ಗೆ ತುಂಬ ವಿಷಯಗಳನ್ನ ಇವತ್ತು ತಿಳ್ಕೊಂಡ್ವಿ. ಎಷ್ಟು ಗ್ರೇಟ್ ಹರಳೆಣ್ಣೆ ಅನ್ನೋದು ನಮಗೆ ಇವತ್ತು ಅರ್ಥ ಆಗಿದೆ. ನಮಸ್ಕಾರ. ಕೆಲವೊಂದು ಸಾರಿ ನಮ್ಮ ಹತ್ರ ಎಂಥದ್ದು ಅಸ್ತ್ರ ಇದೆ ಅಂತ ನಮಗೆ ಗೊತ್ತಿರೋದಿಲ್ಲ, ಅಥವಾ ಅದರ ಶಕ್ತಿ ಏನು ಅನ್ನೋದು ನಮಗೆ ಅರಿವಾಗಿರೋದಿಲ್ಲ. ಹನುಮಂತನಿಗೆ ನಾನು ಈ ಸಾಗರವನ್ನು ದಾಟಿ ಲಂಕೆಗೆ ಹಾರ್ತೇನೆ ಅನ್ನುವ ಕಾನ್ಫಿಡೆನ್ಸ್ ಇಲ್ಲೇ ಇರುವಾಗ ಜಾಂಬವಂತ ಇತ್ಯಾದಿಗಳೆಲ್ಲ ಹೇಳ್ತಾರಂತೆ, ಇಲ್ಲ ನಿನ್ನ ಹತ್ರ ಆಗತ್ತೆ, ನಿನಗೆ ಆ ಶಕ್ತಿ ಇದೆ ಅಂತ. ಅದೇ ಥರ ನೋಡಲಿಕ್ಕೆ ವೆರಿ ಸಿಂಪಲ್ ಆದಂಥ ಒಂದು ಎಣ್ಣೆ, ಹರಳೆಣ್ಣೆಯ ತಾಕತ್ತೇನು ಅನ್ನೋದು ನಮಗೆ ಗೊತ್ತಿಲ್ಲ. ನಾವು ಕೆಲವೊಂದು ಕಡೆ ಗಾದೆ ಮಾತಿದೆ, ಹರಳೆಣ್ಣೆ ಕುಡಿದವನ ಮುಖ ಅಂತ. ಅಂದರೆ ಮುಖ ಕಿವುಚಿದಂಗೆ ತುಂಬ ಒಂಥರ ಕೆಟ್ಟದಾಗಿದ್ದರೆ ಆಗ ಅವನಿಗೆ ತುಂಬ ಒಳಗಡೆ ಕಷ್ಟ ಆಗ್ತಿದೆ, ಹರಳೆಣ್ಣೆ ಕುಡಿದಿದ್ದಾನೆ ಅಂತ. ಆದರೆ ಆ ಕಷ್ಟಕ್ಕೆ ಅಷ್ಟೇ ದೊಡ್ಡ ಒಳ್ಳೆಯ ಬೆಲೆ ಕೂಡ ಸಿಗುತ್ತೆ ಅಂತ, ಅಷ್ಟು ಮುಂದೆ ಸುಖ ಕೂಡ ಇದೆ ಅಂತ. ಅದು ಹೇಗೆ ಅನ್ನೋದು ಈ ವಿಡಿಯೋ ನೋಡ್ತಾ ಹೋದಾಗ ನಿಮಗೆ ಗೊತ್ತಾಗುತ್ತೆ. ಹರಳೆಣ್ಣೆಯ ಇಂದ ಆಗುವಂಥ ಲಾಭಗಳೇನು, ಅದರ ಪ್ರಾಮುಖ್ಯತೆ ಏನು, ಹರಳೆಣ್ಣೆಯನ್ನು ನಾವು ಹೇಗೆ ಸೇವಿಸಬಹುದು, ಯಾವ್ಯಾವ ರೀತಿ ಅದನ್ನು ಸೇವನೆ ಮಾಡಬಹುದು, ಮತ್ತು ಯಾರ್ಯಾರದನ್ನು ತೆಗೆದುಕೊಳ್ಳಬಾರ್ದು, ಇಂಥದ್ದೆಲ್ಲ ಅದಕ್ಕೆ ಸಂಬಂಧಪಟ್ಟ ಹರಳೆಣ್ಣೆಗೆ ಸಂಬಂಧಪಟ್ಟ ಎಲ್ಲ ಡೀಟೇಲ್ಸನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ಏರಂಡ ತೈಲಂ ಮಧುರ ಮುಷ್ಣಂ ತೀಕ್ಷ್ಣಂ ಕಷಾಯಾನುರಸಂ ಸೂಕ್ಷ್ಮಂ ಅಂತ ಆಚಾರ್ಯ ಸುಶ್ರುತರು ಹೇಳ್ತಾರೆ. ಅಂದರೆ ಮುಖ್ಯವಾಗಿ ಎರಡು ಮಾತನ್ನು ಹೇಳ್ತೇನೆ. ಅದು ಮಧುರ ಅಂದರೆ ಸಿಹಿ ಪ್ರಧಾನವಾದ ಕಷಾಯ ರಸ ಇರುವಂತಹ ಒಂದು ದ್ರವ್ಯ ಅಂತ. ಅಲ್ಲಿ ಸಿಹಿ ಅಂತಂದರೆ ಅಲ್ಲಿ ಕುಡಿಯುವಾಗ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ, ಆದರೆ ಆ ಗುಣ ಇದೆ ಇದರಲ್ಲಿ ಅಂತ. ಅಂದರೆ ಅದು ನಮ್ಮ ಹೊಟ್ಟೆಗೆ ಹೋದ ನಂತರ ಅದಕ್ಕೆ ಉಷ್ಣ ಗುಣ ಇದ್ದರೂ ಕೂಡ ನಮಗೆ ಆ್ಯಸಿಡಿಟಿ ಆಗೋದಾಗಲಿ, ಅಥವಾ ಆ ಉಷ್ಣ ಗುಣದ ಕಾರಣದಿಂದಾಗಿ ನನಗೆ ಏನೋ ತೊಂದರೆ ಆಯಿತು, ಏನೋ ಒಂದು ಉಷ್ಣದಿಂದ ಆಗುವ ಸಮಸ್ಯೆ ಹೆಚ್ಚಾಯಿತು, ಈ ಥರ ಆಗೋದಿಲ್ಲ. ಮುಖ್ಯವಾಗಿ ಇದರಲ್ಲಿ ತೀಕ್ಷ್ಣಂ ಸೂಕ್ಷ್ಮಂ ಅಂತ ಹೇಳ್ತಾರೆ. ತೀಕ್ಷ್ಣಂ ಅಂತಂದರೆ ತೀಕ್ಷ್ಣವಾಗಿರುತ್ತೆ, ಏನನ್ನು ಬೇಕಾದರೂ ಛೇದಿಸಿಕೊಂಡು ಹೋಗುವಂಥ ಗುಣ ಅದಕ್ಕಿದೆ ಅಂತ. ಅಂದರೆ ನಾವು ಪಿಯರ್ಸಿಂಗ್ ಕ್ವಾಲಿಟಿ ಅಂತ ಹೇಳ್ತೀವಲ್ಲ ಹಾಗೆ. ಸೂಕ್ಷ್ಮಂ ಅಂದರೆ ಎಲ್ಲಿ ಬೇಕಾದರೂ ಹೋಗುತ್ತೆ ಅಂತ, ಅಷ್ಟು ಸೂಕ್ಷ್ಮ ಗುಣ ಇದೆ ಅಂತ. ಸೊ ಇದೆರಡು ಗುಣಗಳಿರುವ ಕಾರಣದಿಂದಾಗಿ ಇಡೀ ದೇಹದಲ್ಲಿ ಇರುವಂಥ ದೋಷವನ್ನು ತೆಗೆಯುವ ಕೆಪಾಸಿಟಿ ಅದಕ್ಕೆ ಇದೆ. ತೀಕ್ಷ್ಣ ಮತ್ತು ಸೂಕ್ಷ್ಮ ಗುಣ ಇದೆ. ಸಾಮಾನ್ಯವಾಗಿ ಈ ಗುಣಗಳು ತುಂಬ ಹಾರ್ಶ್ ನೇಚರ್ ಇರುವಂಥದ್ರಲ್ಲಿ ಇರುತ್ತೆ. ಉದಾಹರಣೆಗೆ ಹಸಿಮೆಣಸಿನಕಾಯಿ, ಅದಕ್ಕೆ ಆ ಗುಣ ಇದೆ. ಅಥವಾ ಉಪ್ಪು, ಅದಕ್ಕೆ ಈ ಗುಣಗಳಿವೆ. ಸೈಂಧವ ಲವಣ ಇರುತ್ತಲ್ಲ, ಅದಕ್ಕೆ ಆ ಗುಣಗಳಿವೆ. ಆದರೆ ಈ ಹರಳೆಣ್ಣೆಗೆ ಈ ಗುಣ ಇರೋದ್ರಿಂದ ಅದು ನಮಗೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ನಾನು ಮುಂದೆ ಹೇಳ್ತಾ ಹೋದಾಗ ನಿಮಗೆ ಗೊತ್ತಾಗುತ್ತೆ. ಸ್ರೋತೋ ವಿಶೋಧನಂ ತ್ವಚ್ಯಂ ವೃಷ್ಯಂ ವಯಸ್ಥಾಪನಂ. ನಾನು ಕಳೆದ ವಿಡಿಯೋದಲ್ಲಿ ಕೂಡ ಈ ಶ್ಲೋಕ ಹೇಳಿದ್ದೆ. ಸ್ರೋತೋ ವಿಶೋಧನಂ ಅಂದರೆ ನಮ್ಮ ದೇಹದಲ್ಲಿರುವಂಥ ಎಲ್ಲ ಚಾನೆಲ್ಸನ್ನು ಕ್ಲೀನ್ ಮಾಡುತ್ತೆ ಅಂತ. ಈ ಥರ ಮಾಡೋದ್ರಿಂದ, ಅಂದರೆ ಇದರ ಪೂರ್ತಿಯಾದ ಎಕ್ಸ್ಪ್ಲನೇಷನ್ ನಾನು ನಿಮಗೆ ಕೊಟ್ಟರು ಅರ್ಥ ಆಗೋದು ಕಷ್ಟ. ಆಯುರ್ವೇದ ಓದಿದವರಿಗೆ ಸ್ರೋತೋಶೋಧನದಿಂದ ಆಗುವ ಲಾಭದ ಅರ್ಥ ಆಗುತ್ತೆ. ದೊಡ್ಡ ದೊಡ್ಡ ಕಾಯಿಲೆಗಳನ್ನು ಕೂಡ ಇದು ಕಡಿಮೆ ಮಾಡುವಂಥ ಕೆಪಾಸಿಟಿನ ಹೊಂದಿರುತ್ತೆ. ಉದಾಹರಣೆಗೆ ಅಣಲೆಕಾಯಿ ಕೂಡ, ಅಣಲೆಕಾಯಿಗೆ ಗುಣ ಇದೆ. ಆ ಗುಣದ ಕಾರಣದಿಂದಾಗಿ ಅದು ಹಲವಾರು ಕಾಯಿಲೆಗಳನ್ನು ಗುಣ ಮಾಡುತ್ತೆ. ಅದೇ ಥರ ಇದಕ್ಕೂ ಕೂಡ ಆ ಗುಣ ಇದೆ, ಹರಳೆಣ್ಣೆಗೆ ಕೂಡ. ಸೊ ನಮ್ಮ ದೇಹದಲ್ಲಿರುವಂಥ ಹಲವಾರು ರೀತಿಯ ಚಾನೆಲ್ಸನ್ನು ಇದು ಕ್ಲೀನ್ ಮಾಡುತ್ತೆ. ಎಲ್ಲ ನಮ್ಮ ದೇಹದಲ್ಲಿ ರಸಾದಿ ಧಾತುಗಳು ಸುಲಭವಾಗಿ ಹರಿಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ, ಪೈಪ್ ಕಟ್ಕೊಂಡಿದ್ರೆ ಹೇಗೆ ನೀರು ಹರಿಲಿಕ್ಕೆ ಕಷ್ಟ ಆಗುತ್ತೋ ಅದೇ ಥರ ಈ ಸ್ರೋತಸ್ಗಳು ಬ್ಲಾಕ್ ಆಗಿರುವಾಗ, ಇದು ಆಯುರ್ವೇದದಲ್ಲಿ ಹೇಳಿರುವಂಥ ಟರ್ಮ್ ಸ್ರೋತಸ್ ಅಂತಂದರೆ, ಅಂದರೆ ಸ್ರೋತಸ್ ಅಂದ ತಕ್ಷಣ ಕೇವಲ ರಕ್ತನಾಳಗಳು ಅಂತ ಅರ್ಥ ಮಾಡ್ಕೊಳ್ಬಾರ್ದು. ಸೊ ಈ ಸ್ರೋತಸ್ಗಳು ಬ್ಲಾಕ್ ಆಗಿರುವಾಗ ಸಹಜವಾಗಿ ರೋಗ ಬರುತ್ತೆ. ಅಂದರೆ ಎಲ್ಲೋ ಒಂದು ಗಡ್ಡೆ ಆಗೋದಾಗಲಿ, ಅಥವಾ ಯಾವುದೋ ಒಂದು ಭಾಗ ಕೊಳೆತು ಹೋಗೋದಾಗಲಿ, ಅಥವಾ ನಮ್ಮ ಮೆದುಳು, ಹೃದಯ ಅಥವಾ ಮೇಜರ್ ಆರ್ಗನ್ಸ್ ಹಾಳಾಗೋದಾಗಲಿ, ಇವೆಲ್ಲ ಈ ಸ್ರೋತಸ್ಸಿನ ಬ್ಲಾಕೇಜಿಂದ ಆಗುತ್ತೆ. ಅಥವಾ ಕೆಲವೊಬ್ಬರಿಗೆ ಇನ್ಫರ್ಟಿಲಿಟಿ ಸಮಸ್ಯೆಗಳು ಬರೋದು, ಇವೆಲ್ಲದಕ್ಕೂ ಸ್ರೋತೋಬಂಧ ಕಾರಣ. ಆದರೆ ಈ ಹರಳೆಣ್ಣೆ ಅದನ್ನು ಶುದ್ಧಿ ಮಾಡಿಕೊಡುತ್ತೆ ಅಂತ. ತ್ವಚ್ಯಂ ನಮ್ಮ ಚರ್ಮದ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡುತ್ತೆ, ಚರ್ಮ ರೋಗಗಳನ್ನು ಗುಣಪಡಿಸುತ್ತೆ. ಎಷ್ಟೋ ಬಾರಿ ನಾವು ಪೇಷಂಟ್ಸಿಗೆ ಹೇಳ್ತೇವೆ, ನಿಮಗೆ ಈ ಪಂಚಕರ್ಮ ಮುಗಿದಿದೆ, ಸೊ ಇನ್ನು ಮುಂದೆ ನೀವು 15 ದಿವಸಕ್ಕೆ ಅಥವಾ ತಿಂಗಳಿಗೊಮ್ಮೆ ಹೀಗೆ ಹರಳೆಣ್ಣೆಯನ್ನು ಕುಡಿದು ಮನೆಯಲ್ಲಿ ಭೇದಿ ಮಾಡ್ಕೊಳ್ಳಿ ಅಂತ. ಇದರಿಂದ ಅದ್ಭುತ ಲಾಭ ಆಗೋದನ್ನು ನಾವು ಪೇಷಂಟ್ಸಲ್ಲಿ ಕಾಣ್ತೇವೆ. ಯಾಕೆ ಅಂತಂದರೆ, ಇದು ಒಂದು ಸ್ರೋತೋಶೋಧನ ಮಾಡಿದರೆ, ಮತ್ತು ಇದಕ್ಕೆ ಈ ತೀಕ್ಷ್ಣ ಸೂಕ್ಷ್ಮ ಗುಣಗಳಿರುವ ಕಾರಣದಿಂದಾಗಿ ಇದು ವಾತ ಕಫ ದೋಷಗಳನ್ನು ಹೊರಗೆ ಹಾಕಿದರೆ, ಇನ್ನೊಂದು ತ್ವಚ್ಯ ಗುಣವನ್ನು ಹೊಂದಿದೆ ಅಂತ ಆಚಾರ್ಯರೇ ಹೇಳ್ತಾರೆ. ವೃಷ್ಯಂ ನೋಡಿ, ಆ ಉಷ್ಣ ಗುಣ ಇದೆ, ತೀಕ್ಷ್ಣ ಗುಣ ಇದೆ, ಇದ್ರೂ ಕೂಡ ಇದು ವೃಷ್ಯಂ ಅಂತ ಹೇಳ್ತಾರೆ. ಅಂದರೆ ಧಾತುಗಳಿಗೆ ಪುಷ್ಟಿಯನ್ನು ಕೊಡಲೇಬೇಕು, ಇಲ್ಲ ವೃಷ್ಯ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ವೃಷ್ಯಂ ಅಂತಂದರೆ ಲೈಂಗಿಕ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಅಂದರೆ ನಮ್ಮ
ಶುಕ್ರಧಾತುವಿಗೂ ಕೂಡ ಅನುಕೂಲ ಮಾಡಿಕೊಡುತ್ತೆ, ಪೋಷಣೆಯನ್ನು ಮಾಡುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ವೃಷ್ಯಂ ಅಂತ ಹೇಳ್ತಾರೆ ಅಂತಂದರೆ ನಮಗೆ ಇದರಿಂದ ಯಾವುದೇ ರೀತಿಯ ಕೆಟ್ಟ ಎಫೆಕ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಎಷ್ಟೋ ಬಾರಿ ಪೇಷಂಟ್ಸಿಗೆ ಹೇಳ್ತೇನೆ, ನಿಮಗೆ ಮೋಷನ್ ಸರಿಯಾಗ್ತಿಲ್ಲ ಅನ್ನೋ ಕಾರಣಕ್ಕೆ ಯಾವುದೋ ಒಂದು ಮೆಡಿಸಿನ್, ಆಯುರ್ವೇದಿಕ್ ಆದರೂ ಕೂಡ ಯಾವುದೋ ಒಂದು ಮೆಡಿಸಿನ್ ತೊಗೊಂಡು ನಿತ್ಯ ನಾನು ಮೋಷನ್ ಕ್ಲೀನ್ ಆಗೋ ಥರ ಮಾಡ್ಕೊಳ್ತೇನೆ, ನನಗೆ ಹೊಟ್ಟೆ ಕ್ಲೀನ್ ಆಗುತ್ತೆ, ಆರಾಮಾಗುತ್ತೆ ಅಂತ ಅಂದ್ಕೊಳ್ಬೇಡಿ. ಯಾಕೆ ಅಂದರೆ ಆ ಥರ ಪದೇ ಪದೇ ನಿತ್ಯ ನಾವು ಮೆಡಿಸಿನ್ ತೊಗೊಂಡು ಹೊಟ್ಟೆ ಕ್ಲೀನ್ ಆಗೋದು, ಹೊಟ್ಟೆ ಜಾಡಿಸೋದು ಅಂತ ಹೇಳ್ತೀವಲ್ಲ, ಆ ಥರ ಮಾಡ್ಕೊಳ್ತಾ ಇದ್ದರೆ ಮುಂದೆ ವೀಕ್ನೆಸ್ ಎಲ್ಲ ಬರಬಹುದು ಅಂತ. ಆದರೆ ಹರಳೆಣ್ಣೆಗೆ ವೃಷ್ಯ ಗುಣ ಇದೆ, ಅದರಿಂದ ಆ ಥರ ಸಮಸ್ಯೆಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇಲ್ಲೊಂದು ವಿಷಯ ಇದೆ, ನಾನು ಮುಂದೆ ಹೇಳ್ತೇನೆ. ಇದರಲ್ಲಿ ಅಂದರೆ ನೆಗೆಟಿವ್ ಕ್ವಾಲಿಟಿ ಇಲ್ಲವೇ ಇಲ್ಲ ಅಂತ ನಾವು ಹೇಳಬಾರ್ದು, ಒಂದು ಇದೆ, ಅದನ್ನೇನು ಅಂತ ಮುಂದೆ ಹೇಳ್ತೇನೆ. ವಯಸ್ಥಾಪನಂ ಅಂದರೆ ಮುಪ್ಪು ಬರದೇ ಇದ್ದಾಗ ನೋಡ್ಕೊಳ್ಳುತ್ತೆ. ಇನ್ನೊಂದು ಎಡಿಷನ್, ಮುಪ್ಪು ಬರದೇ ಇದ್ದಾಗ ನೋಡ್ಕೊಳ್ಳುತ್ತೆ ನಮ್ಮ ಶಕ್ತಿಯನ್ನು ಕಾಪಾಡುತ್ತೆ ಅಂತ ಅರ್ಥ ಅಲ್ವಾ. ಮುಪ್ಪಿನಲ್ಲಿ ಬರಬಾರದ ಲಕ್ಷಣಗಳನ್ನು ದೂರ ಮಾಡುತ್ತೆ ಅಂತಂದರೆ ಇದು ನಮ್ಮ ದೇಹಕ್ಕೆ ಅಷ್ಟು ಬಲವನ್ನು ಕೊಡುತ್ತೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ನಾನು ಕಳೆದ ವಿಡಿಯೋದಲ್ಲಿ ಹೇಳಿದ ಹಾಗೆ ಗಟ್ಟನ್ನು ಕ್ಲೀನ್ ಮಾಡೋದ್ರಿಂದ, ಹೊಟ್ಟೆಯನ್ನು ಶುದ್ಧ ಮಾಡೋದ್ರಿಂದ, ಫ್ರೀ ರ್ಯಾಡಿಕಲ್ಸನ್ನು ಕಡಿಮೆ ಮಾಡೋದ್ರಿಂದ, ಆ್ಯಂಟಿ ಇನ್ಫ್ಲಮೇಟರಿ ಮತ್ತು ಈ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ಮುಪ್ಪನ್ನು ದೂರ ಮಾಡುತ್ತೆ ಅಂತ. ಯೋನಿ ಶುಕ್ರ ವಿಶೋಧನಂ ಆರೋಗ್ಯಂ ಮೇಧಾ ಕಾಂತಿ ಸ್ಮೃತಿ ಬಲಕರಂ ಅಂತ ಹೇಳ್ತಾರೆ. ಯೋನಿ ಶುಕ್ರ ವಿಶೋಧನಂ ಅಂದರೆ ಇಲ್ಲಿ ಸಂಸ್ಕೃತದಲ್ಲಿ ಯೋನಿ ಅಂತಂದರೆ ಅರ್ಥ ಸಿಂಪಲ್ ಆಗಿ ತೆಗೆದುಕೊಳ್ಳುವ ಅರ್ಥ, ಯೋನಿ ಅಂದರೆ ಮೂಲ ಅಂತ ಅರ್ಥ, ಯಾವುದೇ ಒಂದರ ಮೂಲ ಅಂತ. ಇನ್ನೊಂದು ಸಾಮಾನ್ಯವಾಗಿ ತೆಗೆದುಕೊಳ್ಳುವಂಥ ಅರ್ಥ ಅಂತಂದರೆ ಫೀಮೇಲ್ ರೆಪ್ರೊಡಕ್ಟರಿ ಸಿಸ್ಟಮ್, ಅಂದರೆ ಇಡೀ ಈ ಸ್ತ್ರೀ ಜನನಾಂಗ ವ್ಯೂಹವನ್ನು ಶುದ್ಧ ಮಾಡುತ್ತೆ. ಆ ಕಾರಣದಿಂದ ಏನಾದರೂ ಇನ್ಫರ್ಟಿಲಿಟಿಗೆ ಏನಾದರೂ ಸಮಸ್ಯೆ ಆಗ್ತಾ ಇದ್ದರೆ ಅದನ್ನು ಬಹುತೇಕ ಇನ್ಫರ್ಟಿಲಿಟಿಲಿ ಅನುಕೂಲ ಮಾಡಿಕೊಡುತ್ತೆ ಅಂತ, ಫೀಮೇಲ್ ಇನ್ಫರ್ಟಿಲಿಟಿಲಿ. ಶುಕ್ರಶೋಧನಂ ಅಂತಂದರೆ ಇಲ್ಲಿ ಮೇಲ್ ಇನ್ಫರ್ಟಿಲಿಟಿಯಲ್ಲೂ ಕೂಡ ಇದು ಹೆಲ್ಪ್ಫುಲ್ ಅಂತ. ಒಟ್ಟಿನಲ್ಲಿ ಯಾರು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಿದ್ದಾರೋ ಅಂಥವರು ಇದನ್ನು ಆಗಾಗ ತೆಗೆದುಕೊಳ್ಳೋದ್ರಿಂದ ಫೀಮೇಲ್ ರಿಪ್ರೊಡಕ್ಟರಿ ಸಿಸ್ಟಮ್, ಮೇಲ್ ರಿಪ್ರೊಡಕ್ಟರಿ ಸಿಸ್ಟಮ್ ಎರಡೂ ಕೂಡ ಕ್ಲೀನ್ ಆಗಿರಲಿಕ್ಕೆ, ಶುದ್ಧವಾಗಿರಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಯಾಕೆಂದರೆ ಒಳ್ಳೆಯ ಸಂತಾನವನ್ನು ಪಡೀಲಿಕ್ಕೆ ಏನು ಮಾಡಬೇಕು ಅಂತ ಹೇಳುವಾಗ ಆಯುರ್ವೇದದಲ್ಲಿ ಶುದ್ಧವಾದಂಥ ಶುಕ್ರ ಶೋಣಿತ ಇರಬೇಕು ಅಂತ ಹೇಳ್ತಾರೆ. ಅಂದರೆ ಅಂಡಾಣು ವೀರ್ಯಾಣುಗಳು ಶುದ್ಧವಾಗಿರಬೇಕು ಅಂತ. ಆ ಶುದ್ಧಿ ಮಾಡುವಂಥ ಕೆಲಸವನ್ನು ಅದು ಪಂಚಕರ್ಮ ಅಲ್ಟಿಮೇಟಾಗಿ ಮಾಡುತ್ತೆ. ಅದು ಮಾಡಿದ್ರೆ ಇನ್ನೊಂದು ಏರಂಡ ತೈಲ ಅಥವಾ ಈ ಹರಳೆಣ್ಣೆ ಮಾಡುತ್ತೆ ಅಂತ. ಕೆಲವೊಬ್ಬರಿಗೆ ಪಂಚಕರ್ಮ ತೆಗೆದುಕೊಳ್ಳಲಿಕ್ಕೆ ಸಮಯ ಆಗೋದಿಲ್ಲ, ಸಾಧ್ಯವೇ ಆಗೋದಿಲ್ಲ ಅಂತಂದರೆ ಕನಿಷ್ಠ ಹರಳೆಣ್ಣೆಯನ್ನು ಕುಡಿದು ಭೇದಿ ಮಾಡ್ಕೊಳ್ಬೇಕು. ಅದು ಹೇಗೆ ಮಾಡಬೇಕು ಅನ್ನೋದನ್ನು ನಾನು ಮುಂದೆ ಹೇಳ್ತೇನೆ. ಆರೋಗ್ಯಕರಂ, ನಾನು ಲಾಸ್ಟ್ ಟೈಮ್ ಹೇಳಿದ ಹಾಗೆ ಯಾವುದು ದ್ರವ್ಯಕ್ಕೂ ಅಷ್ಟು ಸುಲಭದಲ್ಲಿ ಆರೋಗ್ಯಕರಂ ಅಂತ ಹೇಳಿಬಿಡೋದಿಲ್ಲ. ಆದರೆ ಹರಳೆಣ್ಣೆಗೆ ಆರೋಗ್ಯಕರಂ ಅಂತ ಹೇಳಿದ್ರೆ ಆರೋಗ್ಯವನ್ನು ಕೊಡುತ್ತೆ ಅಂತ. ನೀವು ಸುಮ್ಮನೆ ಇದನ್ನು ತಗೊಳ್ಳಿ, ನಿಮ್ಮ ಆರೋಗ್ಯ ಹೆಚ್ಚಾಗುತ್ತೆ ಅಂತ. ಮೇಧಾ ಕಾಂತಿಕರಂ, ಮೇಧಾಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಮೆದುಳಿನ ಓವರಾಲ್ ಶಕ್ತಿಯನ್ನು ಹೆಚ್ಚು ಮಾಡುತ್ತೆ. ಅಂದರೆ ನಾವು ನಮ್ಮ ಮೆಮೊರಿ ಇರ್ಬೋದು, ಅಥವಾ ಗ್ರಾಸ್ಪಿಂಗ್ ಕ್ವಾಲಿಟಿ ಇರ್ಬೋದು, ರೀಕಲೆಕ್ಟಿಂಗ್ ಕೆಪಾಸಿಟಿ ಇರ್ಬೋದು, ಅಥವಾ ಸಾಮಾನ್ಯವಾಗಿ ಹೇಳ್ತೀವಲ್ಲ ಬುದ್ಧಿಶಕ್ತಿ ಅಂತ, ಈ ಕ್ಷಣಕ್ಕೆ ಏನು ಮಾಡಬೇಕು ಅನ್ನೋದನ್ನು ಹೊಳಿಸುವಂಥ ಕೆಪಾಸಿಟಿ ಅದನ್ನು ಈ ಹರಳೆಣ್ಣೆ ಕೊಡುತ್ತೆ ಅಂತ. ನಮ್ಗೆ ಏನನ್ಸುತ್ತೆ, ಹರಳೆಣ್ಣೆ ಅಂದರೆ ಹೊಟ್ಟೆ ಕ್ಲೀನ್ ಮಾಡೋದು, ಹರಳೆಣ್ಣೆ ಅಂದರೆ ಅಂದ್ಕೊಳ್ತಾರೆ ತುಂಬ ಜನ ತಂಪು ಮಾಡುತ್ತೆ ಅಂತ. ಆ್ಯಕ್ಚುಲಿ ಹರಳೆಣ್ಣೆ ಉಷ್ಣ ಗುಣವನ್ನು ಹೊಂದಿದೆ, ಆದರೆ ಅದರಿಂದ ಹೀಟ್ ಆಯಿತು ಅನ್ನುವಂಥ ಸಮಸ್ಯೆ ಆಗೋದಿಲ್ಲ. ಹಾಗಾಗಿ ತಂಪಾಗಬೇಕು ಅಂತ ನೀವು ನೆತ್ತಿಗೋ ಪಾದಕ್ಕೆ ಹಚ್ಕೊಂಡ್ರೆ ತುಂಬ ದೊಡ್ಡ ತಪ್ಪೇನಲ್ಲ. ಓಕೆ, ಅದಿರಲಿ. ಇಲ್ಲಿ ಮೇಧಾಶಕ್ತಿಯನ್ನು ಹೆಚ್ಚು ಮಾಡುತ್ತೆ ಅಂತಂದರೆ ನಾವು ನಮಗೆ ಗೊತ್ತಿರೋ ಹಾಗೆ ಗಟ್ ಬ್ರೈನ್ ಆ್ಯಕ್ಸಿಸನ್ನು ಇಂಪ್ರೂವ್ ಮಾಡುತ್ತೆ. ಕರಳನ್ನು ಶುದ್ಧಿ ಮಾಡುವ ಕಾರಣದಿಂದಾಗಿ ಮೆದುಳಿನ ಶುದ್ಧಿ ಕೂಡ ಆಗುತ್ತೆ ಅಂತ. ಕಾಂತಿಕರಂ, ದೇಹಕ್ಕೆ ಕಾಂತಿಯನ್ನು ಕೊಡುತ್ತೆ. ಕಾರಣ ಆರೋಗ್ಯವನ್ನು ಇಂಪ್ರೂವ್ ಮಾಡೋದು, ಇನ್ನೊಂದು ಕಾರಣ ಚರ್ಮದ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡೋದು, ಮತ್ತು ಇದು ಮೆದುಳಿನ ಶಕ್ತಿಯನ್ನು, ಕರಳಿನ ಶಕ್ತಿಯನ್ನು ಹೆಚ್ಚು ಮಾಡೋದ್ರಿಂದ ಸಹಜವಾಗಿ ಕಾಂತಿ ಬಂದೇ ಬರುತ್ತೆ. ಸ್ಮೃತಿಕರಂ ಅಂತ ಮತ್ತೆ ಹೇಳಿದ್ರು, ಕೇವಲ ಮೇಧಾಕರಂ ಅಂತ ಹೇಳಿ ಸುಮ್ಮನಿರಲಿಲ್ಲ. ಸ್ಮೃತಿಕರಂ ಅಂತ ಯಾಕೆ ಹೇಳಿದರು ಅಂತಂದರೆ ಕೇವಲ ಓವರಾಲ್ ಮೆದುಳಿನ ಶಕ್ತಿಯನ್ನು ಹೆಚ್ಚು ಮಾಡೋದಷ್ಟೇ ಅಲ್ಲ, ನೆನಪಿನ ಶಕ್ತಿಯನ್ನು ಕೂಡ ಇದು ಹೆಚ್ಚು ಮಾಡುತ್ತೆ ಅಂತ ಮತ್ತೆ ಒತ್ತಿ ಹೇಳಲಿಕ್ಕೆ ಇದನ್ನು ಮಾಡಿದ್ದಾರೆ. ಇನ್ನು ಬಲಕರಂ, ದೇಹಕ್ಕೆ ಬಲವನ್ನು ಕೊಡುತ್ತೆ, ಅದರಲ್ಲಿ ಎರಡನೇ ಮಾತಿಲ್ಲ. ಅಂದರೆ ಇಲ್ಲಿ ಇದನ್ನು ತೆಗೆದುಕೊಂಡು ಮೋಷನ್ ಕ್ಲೀನ್ ಆದರೂ ಕೂಡ ದೇಹದ ಶಕ್ತಿಯೆಲ್ಲ ಹೊರಟೋಯ್ತು ಅಂತ ಆಗೋದಿಲ್ಲ, ಬದಲಿಗೆ ದೇಹದ ಶಕ್ತಿ ಬರುತ್ತೆ ಅಂತ, ಬಲವನ್ನು ಹೆಚ್ಚು ಮಾಡುತ್ತೆ ಅಂತ. ಇಲ್ಲಿ ಎರಡು ರೀತಿಯಲ್ಲಿ. ಒಂದು, ನಾವು ಪಂಚಕರ್ಮದ ಸಮಯದಲ್ಲಿ ಯಾರಿಗೆ ವಾತದ ಸಮಸ್ಯೆಗಳಿವೆಯೋ ಅಂಥವರಿಗೆ ನಾವು ವಿರೇಚನ ಮಾಡುವಾಗ ಕೊನೆಯಲ್ಲಿ ಈ ಎಣ್ಣೆಯನ್ನೇ ಕೊಡಿಸ್ತೇವೆ. ಸಿಂಪಲ್ ಹರಳೆಣ್ಣೆ ಅಲ್ಲ, ಮೆಡಿಕೇಟೆಡ್ ಎಣ್ಣೆಯನ್ನು ಕೊಡಿಸ್ತೇವೆ. ಆಗ ದೇಹದಲ್ಲಿ ವಾತ ಶುದ್ಧ ಆಗಿ ಬಲ ಬರುತ್ತೆ. ಮುಂದೆ ಅವನಿಗೆ ಬಲ ಬರುತ್ತೆ. ಆ ಕ್ಷಣಕ್ಕೆ ಮೋಷನ್ ಆಗಿ ಸುಸ್ತಾಯಿತು ಅಂತ ಅನಿಸಿದ್ರೂ ಕೂಡ ಮುಂದೆ ಶಕ್ತಿ ಹೆಚ್ಚಾಗುತ್ತೆ. ಆ ರೀತಿಯಲ್ಲಿ ಒಂದಾದರೆ, ಇನ್ನೊಂದು ನಿತ್ಯ ಇದನ್ನು ತೆಗೆದುಕೊಳ್ಳೋದ್ರಿಂದ ಕೂಡ ದೇಹಕ್ಕೆ ಬಲ ಯಾಕೆ ಬರುತ್ತೆ ಅಂತಂದರೆ ನಾವು ತೆಗೆದುಕೊಂಡಿರುವಂಥ ನ್ಯೂಟ್ರಿಯೆಂಟ್ಸ್ ಚೆನ್ನಾಗಿ ಅಬ್ಸಾರ್ಬ್ ಆಗಲಿಕ್ಕೆ ಇದು ಅನುಕೂಲ ಮಾಡಿಕೊಡುತ್ತೆ ಅಂತ. ಈಗ ಭೇದಿ ಆಯಿತು ಅಂತಂದರೆ ಬಲ ಕಡಿಮೆ ಆಗಬೇಕಲ್ಲ ಅಂತ ಅನಿಸ್ಬೋದು, ಆದರೆ ಕರಳಿನ ಕೆಪಾಸಿಟಿ ಇಂಪ್ರೂವ್ ಆಗೋದ್ರಿಂದ ಧಾತುಗಳಿಗೆ ಪುಷ್ಟಿ ಸಿಗುತ್ತೆ. ಇನ್ನು ವಾತ ಕಫಹರಂ ಅಂತ ಹೇಳ್ತಾರೆ, ಅಂದರೆ ವಾತ ಮತ್ತು ಕಫದೋಷಗಳನ್ನು ಕಡಿಮೆ ಮಾಡುತ್ತೆ. ಪಿತ್ತಕರಂ ಅಂತ ಹೇಳಿಲ್ಲ, ಪಿತ್ತ ಹೆಚ್ಚಿಗೆ ಮಾಡುತ್ತೆ ಅಂತ ಹೇಳಿಲ್ಲ. ಇಲ್ಲಿ ವಿಚಿತ್ರ ಏನು ಅಂತಂದರೆ ವಾತ ಕಫದೋಷಗಳನ್ನು ಕಡಿಮೆ ಮಾಡೋದು ಇದರದ ಹುಟ್ಟುಗುಣ. ಆದರೆ ಯಾವಾಗ ಇದನ್ನು ನಾವು
ಈ ಸಿಹಿ ಅಂದರೆ ಮಧುರ ರಸ ಇರುವಂಥ ಅಥವಾ ಶೀತ ಪ್ರಧಾನ ತಂಪು ಗುಣವನ್ನು ಹೊಂದಿರುವಂಥ ಔಷಧಗಳ ಜೊತೆಗೆ ಪ್ರೊಸೆಸ್ ಮಾಡಿದಾಗ ನಿಂಬಾಮೃತದ ಎರಡ ತೈಲ ಅಂತ ಹೇಳ್ತೇವೆ, ಅಥವಾ ಇದನ್ನು ಹಾಲಿನ ಜೊತೆ ತೆಗೆದುಕೊಳ್ಬೋದು. ಈ ಥರ ಮಾಡಿದಾಗ ಇದು ಪಿತ್ತಶಮನವನ್ನು ಕೂಡ ಮಾಡುತ್ತೆ ಅಂತ. ಅಧೋಭಾಗ ದೋಷಹರಂ ಚ ಅಂತ ಹೇಳಿ ಆಚಾರ್ಯ ಸುಶ್ರುತರು ಹರಳೆಣ್ಣೆ ವಿವರಣೆಯನ್ನು ಆ ಇದರಲ್ಲಿ ನಿಲ್ಲಿಸ್ತಾರೆ. ಅಂದರೆ ಅಧೋಭಾಗ ದೋಷಹರಂ ಅಂತಂದರೆ ನಮ್ಮ ಅಪಾನವಾಯುವಿಗೆ ವಿಶೇಷವಾಗಿ ಅಲ್ಲಿಯ ದೋಷಗಳನ್ನು ನಿವಾರಣೆ ಮಾಡುತ್ತೆ ಅಂತ. ಅಂದರೆ ಅದು ಸಿಂಪಲ್ ಆದ ಮಲಬದ್ಧತೆ ಇರ್ಬೋದು, ಅಥವಾ ಸುಲಭವಾಗಿ ಮೂತ್ರ ಹೋಗದೇ ಇರುವಂಥ ಸಮಸ್ಯೆ ಇರ್ಬೋದು. ಆ್ಯಕ್ಚುಲಿ ಭಾವಪ್ರಕಾಶದಲ್ಲಿ ಗುದಾಷ್ಠೀಲ ಅಂತೆಲ್ಲ ಹೇಳ್ತಾರೆ. ಅಂದರೆ ಈ ಪ್ರಾಸ್ಟೇಟ್ ಗ್ರಂಥಿಯ ಸಮಸ್ಯೆ ಇರುವಾಗ ಅಥವಾ ಗುದಕ್ಕೆ ಸಂಬಂಧಪಟ್ಟ ಸಮಸ್ಯೆ ಇರುವಾಗ, ಅಂದರೆ ಸಿಂಪಲ್ಲಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕು ಅಂದರೆ, ನಮಗೆ ಈ ಹೊಟ್ಟೆ ಉಬ್ರ ಆಯಿತು, ಮೋಷನ್ ಸರಿಯಾಗಿ ಪಾಸ್ ಆಗಲ್ಲ, ಯಾವಾಗಲೂ ಗ್ಯಾಸ್ ತುಂಬಿಕೊಂಡಿದ್ದಂಗೆ ಅನಿಸುತ್ತೆ, ಪದೇ ಪದೇ ಕೆಳಗಡೆಯಿಂದ ಗ್ಯಾಸ್ ಪಾಸ್ ಆಗುತ್ತೆ, ಮೂತ್ರಕ್ಕೆ ತಡೆ ಅಂತ ಅನಿಸುತ್ತೆ, ಇಂಥ ಸಮಸ್ಯೆಗಳಿರುವಾಗ ಹರಳೆಣ್ಣೆ ಹೆಲ್ಪ್ ಮಾಡುತ್ತೆ ಅಂತ. ಅಂದರೆ ಅದರ ಅರ್ಥ ಈ ಸಮಸ್ಯೆಗಳಿರುವಾಗ ನೀವು ಡಾಕ್ಟರ್ ಹತ್ರ ಹೋಗಬೇಡಿ, ಹರಳೆಣ್ಣೆ ಕುಡ್ಕೊಂಡು ಸುಮ್ಮನಿರಿ ಅಂತ ಅಲ್ಲ. ಔಷಧಗಳನ್ನು ಮಾಡಿ ಜೊತೆಗೆ ಹರಳೆಣ್ಣೆ ಕೂಡ ಇದಕ್ಕೆ ತುಂಬ ಒಳ್ಳೆಯ ಒಂದು ಅಸ್ತ್ರ ಆಗ್ಬೋದು ಅನ್ನೋದನ್ನು ಹೇಳಲಿಕ್ಕೆ. ಕೆಲವೊಬ್ಬರಿಗೆ ಹರಳೆಣ್ಣೆ ಒಂದೇ ಸಾಕಾಗ್ಬೋದು. ಇನ್ನು ಭಾವಪ್ರಕಾಶದ ಸಂಹಿತೆಯಲ್ಲಿ ತುಂಬ ರೀತಿಯ ಇನ್ನೂ ಹಲವಾರು ರೀತಿಯ ವಿವರಣೆಗಳನ್ನು ಹೇಳ್ತಾರೆ. ಆದರೆ ಸಾಮಾನ್ಯ ನಿಮಗೆ ಇಷ್ಟು ಸಾಕು. ಆ ಎಲ್ಲ ವಿವರಣೆಗಳು ಆಯುರ್ವೇದ ವೈದ್ಯರಿಗೆ ಬೇಕಾಗಿರೋದು. ಆದರೆ ಒಂದು ನಾನು ಹೇಳಬೇಕು ಏನಂದರೆ, ಅತಿ ಪ್ರಬಲಂ ಮಾರುತಂ ಸಂಧ್ಯಸ್ತಿ ಮಜ್ಜಾಗತಂ ಅಂತ ಅಲ್ಲಿ ಅಷ್ಟಾಂಗ ಹೃದಯದಲ್ಲಿ ಹೇಳ್ತಾರೆ ಆಚಾರ್ಯ ವಾಗ್ಭಟರು. ಏನಂದರೆ, ಅತಿ ಪ್ರಬಲವಾಗಿರುವಂಥ ವಾತ ದೋಷ ಎಲ್ಲಿ ಸಂಧಿ ಅಸ್ಥಿ ಮಜ್ಜಾಧಾತುವಲ್ಲಿ ಇದ್ದರೂ ಕೂಡ, ಅಂದರೆ ಸಂಧಿಯಲ್ಲಿ ಅಸ್ಥಿಯಲ್ಲಿ, ಮಜ್ಜಾ ಅಂತಂದರೆ ಅಸ್ಥಿಯ ಒಳಗಡೆ ಇರುವಂಥ ಬೋನ್ ಮ್ಯಾರೋ ಅಲ್ಲಿ ಇದ್ದರೂ ಕೂಡ ಅವುಗಳನ್ನು ಆ ದೋಷದ ನಿಯಂತ್ರಣವನ್ನು ಈ ಹರಳೆಣ್ಣೆ ಮಾಡುತ್ತೆ ಅಂತ. ಅತಿ ಪ್ರಬಲವಾಗಿರುವಂಥ ವಾತದ ವ್ಯಾಧಿಗಳಲ್ಲಿ ಅಂತ. ಆ ಥರದ ಕಂಡೀಷನ್ ಇದೆಯಲ್ಲ, ಅತ್ಯಂತ ಘೋರವಾಗಿರುವಂಥದ್ದು. ಈ ವಾಕ್ಯದ ಅರ್ಥವನ್ನು ಹೇಳೋದು ಸುಲಭ ಅಲ್ಲ, ಅದನ್ನು ಆಯುರ್ವೇದ ವೈದ್ಯರುಗಳು ಮಾತ್ರ ಅರ್ಥ ಆಗುತ್ತೆ. ಆದರೆ ಒಂದಂತೂ ಏನು ಅಂತಂದರೆ, ವಯಸ್ಸಾಗ್ತಾ ಹೋದಾಗೆ ಬರುವಂಥ ಅತ್ಯಂತ ಗಂಭೀರವಾದಂಥ ಸಮಸ್ಯೆಗಳಲ್ಲಿ, ವಾತವ್ಯಾಧಿಗಳಲ್ಲಿ ಇದು ಹೆಲ್ಪ್ಫುಲ್ ಅಂತ ಆಚಾರ್ಯ ವಾಗ್ಭಟರು ನೇರವಾಗಿ ಹೇಳಿಬಿಟ್ಟಿದ್ದಾರೆ. ಅಂದರೆ ಇದರ ಅರ್ಥ, ಆ ಥರದ ಕಾಯಿಲೆ ಬಂದಾಗ ಆಯುರ್ವೇದ ವೈದ್ಯರುಗಳು ನಿಮಗೆ ಹರಳೆಣ್ಣೆ ಇರುವಂಥ ಔಷಧಗಳನ್ನು ಕೊಡ್ತಾರೆ, ಓಕೆ, ಅದು ಬದಿಗಿರಲಿ. ಆದರೆ ನಾವು ಹರಳೆಣ್ಣೆಯನ್ನು ಉಪಯೋಗವನ್ನು ಮಾಡಿಕೊಂಡ್ರೆ ಮುಂದೆ ನಮಗೆ ಈ ಕಾಯಿಲೆಗಳು ಬರೋದಿಲ್ಲ ಅಂತ. ಆಮವಾತ ಗಜೇಂದ್ರಸ್ಯ ಶರೀರ ವನಚಾರಿಣ. ಅಂದರೆ ಗಜೇಂದ್ರ ಅಂತಂದರೆ ಆನೆ, ಅತ್ಯಂತ ಶಕ್ತಿಶಾಲಿಯಾದಂಥ ಆನೆ. ಅದು ಯಾವ ಆನೆ? ಆಮವಾತದ ಆನೆ. ಅಂದರೆ ನೀವು ಸಿಂಪಲ್ಲಾಗಿ ಹೇಳಬೇಕು ಅಂದರೆ ರುಮ್ಟಾ ಅಥ್ರೈಟಿಸ್ ಅಂತ ಅಂದ್ಕೊಳ್ಳಿ. ಅಲ್ಲಿ ಬೇರೆ ಕಡೆ ಬೇರೆ ಬೇರೆ ರೀತಿಯ ಅರ್ಥವನ್ನು ಕೊಡ್ತಾರೆ, ಬಟ್ ನೀವು ರುಮ್ಟಾ ಅಥ್ರೈಟಿಸ್ ಅಂತ ಅಂದ್ಕೊಳ್ಳಿ. ಅಂದರೆ ಈ ಜಾಯಿಂಟ್ಗಳೆಲ್ಲ ನೋವು ಬಂದು ಬಾವು ಬಂದು ಕಷ್ಟ ಆಗ್ತಿರುತ್ತಲ್ಲ, ಸೊ ಅಂತಹ ಸಮಸ್ಯೆ ಇರುವಾಗ ಇಡೀ ದೇಹದಲ್ಲಿ ಶರೀರ ಅನ್ನುವ ವನ, ಶರೀರ ವನಚಾರಿಣ, ಶರೀರ ಅನ್ನುವ ವನದಲ್ಲಿ ಆಮವಾತ ಓಡಾಡ್ತಾ ಇದ್ದರೆ, ಗಜೇಂದ್ರ ಓಡಾಡ್ತಾ ಇದ್ದರೆ, ಆನೆಯ ರೀತಿಯಲ್ಲಿ ಓಡಾಡ್ತಾ ಇದ್ದರೆ, ಏಕಮೇವ ನಿಹಂತಾಯಂ ಏರಂಡ ಸ್ನೇಹ ಕೇಸರಿ ಅಂತ ಹೇಳ್ತಾರೆ. ಅಂದರೆ ಅದನ್ನು ನಿಯಂತ್ರಣ ಮಾಡುವ ಕೆಪಾಸಿಟಿ ಯಾವುದಕ್ಕಿದೆ? ಒಂದು ಬೆಟ್ಟದಲ್ಲಿ ಕಾಡಲ್ಲಿ ಮದ ಬಂದಂತಹ ಆನೆ ಓಡಾಡ್ತಾ ಇದ್ರೆ ಯಾವುದಕ್ಕಿದೆ ಹೇಳಿ? ಏರಂಡ ಸ್ನೇಹ ಕೇಸರಿ, ಏಕ ಏವ ನಿಹಂತಾಯಂ ಏರಂಡ ಸ್ನೇಹ ಕೇಸರಿ. ಅಂದರೆ ಏರಂಡ ಸ್ನೇಹ ಅಂತಂದರೆ ಹರಳೆಣ್ಣೆ, ಕೇಸರಿ ಅಂದರೆ ಸಿಂಹದ ಹಾಗೆ ಆ ಆನೆಯನ್ನು ನಿಯಂತ್ರಣ ಮಾಡುತ್ತೆ, ಮದ ಬಂದಂಥ ಆನೆಯನ್ನು ಅಂತ. ಅದು ಯಾಕೆಂದರೆ ಆ ರೋಗ ಎಷ್ಟು ಕಷ್ಟಕರವಾದಂಥ ಅನುಭವಿಸೋರಿಗೆ ಮಾತ್ರ ಗೊತ್ತಿರುತ್ತೆ. ಅಂತಹ ಸ್ಟ್ರಾಂಗ್ ಆಗಿರುವಂಥ ಸಮಸ್ಯೆಯನ್ನು ಈ ಸ್ನೇಹ ಕಡಿಮೆ ಮಾಡುತ್ತೆ. ಅಂತಹ ಕೇಸಲ್ಲಿ ನಾವು ಎಷ್ಟೋ ಬಾರಿ ಪೇಷಂಟ್ಗೆ ಹೇಳ್ತೇವೆ, ಆಗಾಗ ನೀವು ಕುಡಿತಾ ಇರಿ ಅಂತ. ಕುಡಿದು ಹರಳೆಣ್ಣೆಯನ್ನು ಕುಡಿದು ಆ ರೋಗ ಕಂಟ್ರೋಲಿಗೆ ಬರ್ತಾ ಹೋಗಬೇಕು ಅಂತ. ಇನ್ನು ಹರಳೆಣ್ಣೆಯನ್ನು ಹೇಗೆ ಸೇವನೆ ಮಾಡಬೇಕು? ಎರಡು ರೀತಿಯಲ್ಲಿ. ಒಂದು ಸದ್ಯೋ ವಿರೇಚನ, ಇನ್ನೊಂದು ನಿತ್ಯ ವಿರೇಚನ. ಸದ್ಯ ವಿರೇಚನ ಅಂತಂದರೆ ಹೊಟ್ಟೆಯನ್ನು ಒಂದ್ಸಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋದು ಅಂತ. ಅಂದರೆ ಹರಳೆಣ್ಣೆಯನ್ನು ಕುಡಿಯೋದು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿದು 8:30 9 ಗಂಟೆ ಒಳಗಡೆ 8:30 10ಗೆ ಖಾಲಿ ಹೊಟ್ಟೆಯಲ್ಲಿ ಹರಳೆಣ್ಣೆಯನ್ನು ಬಿಸಿ ಹಾಲಿನ ಜೊತೆ ಅಥವಾ ಬಿಸಿನೀರಿನ ಜೊತೆಗೆ ಕುಡಿಬೇಕು. ಎಸ್ಪೆಷಲಿ ಯಾರಿಗೆ ಉಷ್ಣ ಆಗುತ್ತೆ, ಪಿತ್ತ ಸಮಸ್ಯೆ ಇದೆ ಅಂಥವರು ಬಿಸಿ ಹಾಲಿನ ಜೊತೆಗೆ ಕುಡಿದ್ರೆ ಒಳ್ಳೆಯದು. ಕುಡಿದು ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು ಚೆನ್ನಾಗಿ ಬಿಸಿನೀರು ಕುಡಿಲಿಕ್ಕೆ ಶುರು ಮಾಡಬೇಕು. ಪ್ರತಿ ಬಾರಿ ಮೋಷನ್ಗೆ ಹೋಗಿ ಬಂದಾಗ್ಲೂ ಮತ್ತೆ ಬಿಸಿನೀರು ಕುಡಿಬೇಕು. ಈ ಥರ ಕುಡಿದು ಒಂದು 4-5 ಸಾರಿ ಭೇದಿ ಆದ ನಂತರ ಚೆನ್ನಾಗಿ ಹೊಟ್ಟೆ ಕ್ಲೀನಾಗಿ, ಇನ್ನು ನೀರು ಕುಡಿದ್ರೆ ಮೂತ್ರ ಹೋಗುತ್ತೆ ಹೊರತು ಮೋಷನ್ ಆಗಲ್ಲ ಅನ್ನುವಂಥ ಕಂಡೀಷನ್ಗೆ ಬಂದ ಮೇಲೆ ಬಿಸಿನೀರನ್ನ ಸ್ನಾನ ಮಾಡಿ ಗಂಜಿ ಕುಡಿಬೇಕು. ಹರಳೆಣ್ಣೆ ಕುಡಿಯೋ ಮೊದಲು ಕೂಡ ಎಣ್ಣೆಯ ಮಸಾಜ್ ಮಾಡಿಕೊಂಡು ಬಿಸಿನೀರು ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ಇಲ್ಲಿ ಎಷ್ಟು ಕುಡಿಬೇಕು? ನಾನು ಸಾಮಾನ್ಯವಾಗಿ ಏನು ಹೇಳ್ತೇನೆ ಅಂತಂದರೆ, ಮೊದಲ ಬಾರಿ ನೀವು ಕುಡಿಯುವಾಗ ಒಂದು 20 ml ಹೀಗೆ ಕುಡಿರಿ. 20 ml ತುಂಬ ಕಡಿಮೆನೇ, ಅಥವಾ 15 ml ಕುಡಿರಿ ಅಂತ ಕೂಡ ಕೆಲವೊಬ್ಬರಿಗೆ ಹೇಳ್ತೇನೆ. ಅದು ಪೇಷಂಟ್ ನೋಡ್ಕೊಂಡು ಹೇಳೋದಾಯಿತು. ಅದನ್ನು ಈ ಥರ ವಿಡಿಯೋದಲ್ಲಿ ಹೇಳುವಾಗ ತುಂಬ ಕಡಿಮೆ ಡೋಸನ್ನು ಹೇಳಬೇಕು. ಯಾಕೆಂದರೆ 15 ml ಕುಡಿದಾಗ ಕೆಲವೊಬ್ಬರಿಗೆ 7-8 ಸಲ ಭೇದಿ ಆಗ್ಬೋದು, ಸುಸ್ತಾಗಿಬಿಡ್ಬೋದು. ಕೆಲವೊಬ್ಬರಿಗೆ ಒಂದ್ಸಲನೂ ಕೂಡ ಆಗದೆ ಇರ್ಬೋದು. 20-25 ml ಕುಡಿದಾಗ ಕೂಡ ಒಂದ್ಸಲನೂ ಆಗದೆ ಇರುವಂಥವ್ರು ಇರ್ತಾರೆ. ಹಾಗಾಗಿ ಒಂದು 15 ml ಕುಡಿದ್ರಿ ಅಂತ ಇಟ್ಕೊಳ್ಳಿ. ನಿಮಗೆ 4-5 ಸಲ ಭೇದಿ ಆಯಿತು ಅಂದರೆ ನೆಕ್ಸ್ಟ್ ಟೈಮ್ ಒಂದು ವಾರ ಬಿಟ್ಟು, 15 ದಿವಸ ಬಿಟ್ಟು, ತಿಂಗಳ ಬಿಟ್ಟು ಮತ್ತೆ ಕುಡಿಯುವಾಗ ಕೂಡ 15 ml ಕುಡಿಬೋದು.
ಇಲ್ಲ ಆಗಲಿಲ್ಲ ಅಂದರೆ 20 ml ಕುಡಿದು ನೋಡಬೇಕು, 25 ml ಕುಡಿದು ನೋಡಬೇಕು, 30 ml ಕುಡಿದು ನೋಡಬೇಕು. ಒಟ್ಟಿನಲ್ಲಿ ಎಷ್ಟು ಸಲ ಆಗುತ್ತೆ ಅಂತ ನೋಡಿಕೊಂಡು ಒಂದು 4-5 ಸಲ ಆಗೋ ಥರ ಫಿಕ್ಸ್ ಮಾಡ್ಕೊಳ್ಳೋದು, ಡೋಸ್ ಫಿಕ್ಸ್ ಮಾಡ್ಕೊಳ್ಳೋದು ಒಳ್ಳೆಯದು. ಅಂದರೆ ಉದಾಹರಣೆಗೆ ನೀವು 30 ml ಕುಡಿದಾಗ 10 ಸಲ ಆಯಿತು ಅಂತ ಇಟ್ಕೊಳ್ಳಿ, ಆಗ 30 ml ಜಾಸ್ತಿ ಆಯಿತು, 20 ml ಸಾಕು ಅಂತ ಅರ್ಥ ಮಾಡ್ಕೊಳ್ಬೋದು. 20 ml ಕುಡಿದಾಗ 2-3 ಸಲ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಹೆಚ್ಚು ಕುಡಿಬೇಕು, 25 ml ಕುಡಿಬೇಕು ಅಂತ ಅರ್ಥ ಮಾಡ್ಕೊಳ್ಬೋದು. ಇಲ್ಲಿ ಯಾಕೆ ಹೀಗೆ ಹೇಳಬೇಕಾಗ್ತದೆ, ಈಗ ನೀವು ಇಷ್ಟು ವೇಟ್ ಇದ್ದರೆ ಇಷ್ಟು ಕುಡಿರಿ ಅಂತ ಯಾಕೆ ಹೇಳೋಕ್ಕಾಗಲ್ಲ ಅಂದರೆ ಒಬ್ಬೊಬ್ಬರ ಕರುಳು ಒಂದೊಂದು ರೀತಿ ಕೆಲಸ ಮಾಡುತ್ತೆ. ಕೆಲವೊಬ್ಬರಿಗೆ ತುಂಬ ಜಾಸ್ತಿ ಡೋಸ್ ಬೇಕಾಗುತ್ತೆ. ಆಗಿದ್ದಿದೆ ನಾವು 100 ml ಕುಡಿದಾಗ 1-2 ಸಲ ಭೇದಿ ಆಗೋರು ಕೂಡ ಇದ್ದಾರೆ. ಹಾಗಾಗಿ ಹೀಗೆ ಅಂತ ಹೇಳೋದು ಕಷ್ಟ ಆಗುತ್ತೆ. ಒಟ್ಟಲ್ಲಿ ನಿಮ್ಗೊಂದು 4-5 ಸಲ ಭೇದಿ ಆಗೋ ಥರ ನೀವು ಡೋಸನ್ನು ಪ್ಲ್ಯಾನ್ ಮಾಡ್ಕೊಳ್ಳಿ. ಆದರೆ ಸಾಮಾನ್ಯವಾಗಿ ತುಂಬ ವಯಸ್ಸಾದವರು ಅಥವಾ ತುಂಬ ನಿಶಕ್ತಿ ಇದೆ ಅನ್ನುವಂಥವರು ನೀವು ವೈದ್ಯರನ್ನು ಕೇಳದೇನೆ ಹಾಗೆ ಕುಡಿಬಾರ್ದು. ಅಥವಾ ತುಂಬ ಯಾವುದಾದ್ರು ದೊಡ್ಡ ದೊಡ್ಡ ರೋಗಗಳಿವೆ ಅಂತ ಅನುಮಾನ ಇರುವಂಥವರು ಹಾಗೆಲ್ಲ ಕುಡಿಯೋದು ಬೇಡ. ಡಾಕ್ಟರ್ ಸಜೆಷನ್ ತಗೊಂಡೆ ಕುಡಿಬೇಕು. ಇನ್ನೊಂದು ನಿತ್ಯ ವಿರೇಚನ ಡೈಲಿ ತಗೊಳ್ಳೋದ್ರಿಂದ ದೇಹ ನಿತ್ಯ ಶುದ್ಧ ಆಗಲಿಕ್ಕೆ ಅನುಕೂಲ ಆಗುತ್ತೆ. ದಿನಾಲೂ ರಾತ್ರಿ ಮಲಗೋ ಮೊದಲು ಸ್ವಲ್ಪ ಬಿಸಿನೀರಿಗೆ ಒಂದು ಚಮಚನೋ 2 ಚಮಚನೋ ಹಾಕ್ಕೊಂಡು ಕುಡಿಬೋದು. ಬೆಳಿಗ್ಗೆ ಎದ್ದು ಮೋಷನ್ ಒಂದ್ಸಲ ಕ್ಲೀನ್ ಆಯಿತು ಹೊರಡ್ತೇನೆ ಅಂತ ಈ ಥರ ಕೂಡ ಮಾಡಬಹುದು. ಅಥವಾ ಊಟಕ್ಕಿಂತ 1 ತಾಸು ಮೊದಲು ಹೀಗೆ ಬಿಸಿ ಹಾಲಿಗೆ ಇದನ್ನು ಹಾಕ್ಕೊಂಡು ಕೂಡ ಕುಡಿಬಹುದು. ಆದರೆ ಇಲ್ಲಿ ಒಂದು ಸಮಸ್ಯೆ ಇದೆ, ನಾನು ಹೇಳಿದ್ನಲ್ಲ ಒಂದು ಸಮಸ್ಯೆ ಇದೆ. ಏನು ಅಂತಂದರೆ ಈ ಮಲಬದ್ಧತೆಗೆ ಅಂತ ತೆಗೆದುಕೊಳ್ಳುವವರಿಗೆ ಏನಾಗುತ್ತೆ, ಮೊದಲು ಒಂದು ಅರ್ಧ ಚಮಚದಲ್ಲಿ ಮೋಷನ್ ಈಸಿ ಆಗ್ತಿತ್ತು, ಈಗ 1 ಚಮಚ ಬೇಕಾಗ್ತಿದೆ. ಮತ್ತು ನಿಧಾನವಾಗಿ ಕರಳು ಅದನ್ನು ಅಡ್ಜಸ್ಟ್ ಮಾಡ್ಕೊಂಡ್ಬಿಡುತ್ತೆ. ಹರಳೆಣ್ಣೆ ಪ್ರಯೋಜನ ಸಿಗುತ್ತೆ, ಆದರೆ ಮೋಷನ್ನಿಗೆ ಕಷ್ಟ ಆಗುವಂಥವ್ರು ಇರ್ತಾರಲ್ಲ, ಅಂಥವರಿಗೆ 1 ಚಮಚ ಸಾಲ್ತಾ ಇಲ್ಲ, 2 ಚಮಚ ಬೇಕು ಅನಿಸುತ್ತೆ. ಹೀಗೆ ಡೋಸ್ ಹೆಚ್ಚೆಚ್ಚು ಬೇಕಾಗುವಂಥ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಆ ಮಲಬದ್ಧತೆಗೆ ಏನು ಮಾಡಬೇಕು ಅಂತ ಡಾಕ್ಟ್ರನ್ನ ಕೇಳಿಕೊಂಡು ಅದಕ್ಕೊಂದು ವ್ಯವಸ್ಥೆ ಮಾಡ್ಕೊಳ್ಬೇಕೆ ಹೊರತು ಇದನ್ನು ನಾನು ಇಟ್ಕೊಂಡು ನಾನು ಮಲಬದ್ಧತೆಯನ್ನು ಗುಣ ಮಾಡ್ಕೊಳ್ತೀನಿ ಅಂತ ಹೇಳಲಿಕ್ಕಾಗಲ್ಲ. ಆದರೆ ಮಲಬದ್ಧತೆಯಲ್ಲಿ ತುಂಬ ಹೆಲ್ಪ್ಫುಲ್. ಒಂದು ಸ್ವಲ್ಪ ದಿವಸ ತಗೊಂಡು ನೋಡ್ಬೋದು. ಹೊಟ್ಟೆ ತನ್ನಿಂತಾನೇ ರಿಪೇರ್ ಮಾಡಿಕೊಂಡ್ರೆ ಆಗ ತುಂಬ ಒಳ್ಳೆಯದು. ಇದು ಎಣ್ಣೆ ಇಲ್ಲದೇನೂ ಕೂಡ ನಮಗೆ ಮಲಬದ್ಧತೆಯನ್ನು ನಾವು ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇನ್ನೊಂದು ವಿಷಯ ಇದೆ, ಏನಂದರೆ ನನ್ನನ್ನು ಸೇರಿಸಿಕೊಂಡು ತುಂಬ ಜನರಿಗೆ ಹರಳೆಣ್ಣೆ ಕಂಡರೆ ಕಷ್ಟ ಆಗುತ್ತೆ. ಇನ್ನು ಕುಡಿಯೋದು ಆಮೇಲೆ ಆ ತೀಕ್ಷ್ಣವಾದ ರುಚಿಗೆ ಅದನ್ನು ತಡ್ಕೊಳ್ಳೋದು ತುಂಬ ಕಷ್ಟ. ಹಾಗಾಗಿ ಹೇಗೆ ಇದಕ್ಕೇನು ಪರಿಹಾರ ಅಂತ ಕೇಳಿದ್ರೆ, ಹರಳೆಣ್ಣೆಯ ಕ್ಯಾಪ್ಸೂಲ್ ಬರುತ್ತೆ. ಗಂಧರ್ವ ಸ್ಥಾಯಿ ತೈಲ ಕ್ಯಾಪ್ಸೂಲ್ ಅಥವಾ ನಿಂಬಾಮೃತದ ಏರಂಡ ತೈಲ ಕ್ಯಾಪ್ಸೂಲ್ ಅಂತ ಬರುತ್ತೆ. ಕ್ಯಾಸ್ಟರ್ ಆಯಿಲ್ ಅಥವಾ ಏರಂಡ ತೈಲ ಕ್ಯಾಪ್ಸೂಲ್ ಅಂತಲೂ ಕೂಡ ಬರುತ್ತೆ. ಸೊ ಈ ಕ್ಯಾಪ್ಸೂಲನ್ನು ನಾವು ಸೇವನೆ ಮಾಡ್ಬೋದು. ರಾತ್ರಿ ಮಲಗುವ ಮೊದಲು 1 ಅಥವಾ 2 ಕ್ಯಾಪ್ಸೂಲ್ ತೊಗೊಂಡು ಸ್ವಲ್ಪ ಬಿಸಿನೀರು ಕುಡಿದು ಮಲ್ಕೊಳ್ಬೋದು. ಆದರೆ ಇದರಲ್ಲಿ ಒಂದು ಸಮಸ್ಯೆ ಏನು ಅಂತಂದರೆ, ನಮಗೆ ಬೇಕಾದಷ್ಟು ಡೋಸ್, ತುಂಬ ದೊಡ್ಡ ಡೋಸ್ ಮಾಡ್ಕೊಳ್ಳಿಕ್ಕಾಗಲ್ಲ. 8-10 ಕ್ಯಾಪ್ಸೂಲ್ ನುಂಗ್ಲೋದು ಸರಿಯಲ್ಲ. 1 ಅಥವಾ 2 ಕ್ಯಾಪ್ಸೂಲ್ ತೆಗೆದುಕೊಳ್ಬೋದು. ಮತ್ತು ಸದ್ಯೋವಿರೇಚನ ಹೇಳಿದ್ನಲ್ಲ, ಆಗಾಗ ಕುಡಿದು ನಾವು 5-6 ಸಲ ಭೇದಿ ಆಗೋ ಥರ ಯಾವತ್ತಾದ್ರೂ 1 ದಿವಸ 15 ದಿವಸಕ್ಕೊಂದ್ಸಲಿಯೋ ತಿಂಗಳಿಗೊಂದ್ಸಲಿಯೋ ಕನಿಷ್ಠ ಪಕ್ಷ ವರ್ಷಕ್ಕೊಂದು 2 ಸಲ ಮಾಡ್ಕೊಳ್ಬೇಕು ಅಂತ ಆ ಥರ ಮಾಡ್ಕೊಳ್ಳಿಕ್ಕೆ ಇದು ಸಾಧ್ಯ ಆಗೋದಿಲ್ಲ. ಆವಾಗ ಒಂದಿನ ಮಾತ್ರ ನಾವು ಮೂಗು ಹಿಡಿದು ಇದನ್ನು ಘಟಘಟನೆ ಕುಡಿದು ಒಂದು 30 ml 25 ml ಘಟಘಟನೆ ಕುಡಿದು ಬಿಸಿನೀರು ಕುಡಲಿಕ್ಕೆ ಶುರು ಮಾಡಬೇಕು. ಆದರೆ ನಿತ್ಯ ಸೇವನೆ ಮಾಡುವವರು ದಿನಕ್ಕೆ ರಾತ್ರಿ 1 ಅಥವಾ 2 ಕ್ಯಾಪ್ಸೂಲ್ ನಾವು ಮಾಡ್ಕೊಳ್ಬೋದು. ಇನ್ನು ಯಾರಿಗೆ ಇದು ಬೇಡ, ಅತ್ಯಂತ ಕೃಷರಾಗಿರುವಂಥವ್ರು, ತುಂಬ ದುರ್ಬಲರಾಗಿರುವಂಥವ್ರು, ದೇಹಕ್ಕೆ ಶಕ್ತಿಯೇ ಇಲ್ಲ ಅನ್ನುವಂಥವರಿಗೆ ಇದರ ಸೇವನೆ ಬೇಡ. ಅಂದರೆ ಬೇಡವೇ ಬೇಡ ಅಂತ ನಾನು ಹೇಳಲ್ಲ, ಖಂಡಿತ ಇದು ಹೆಲ್ಪ್ ಆಗ್ಬೋದು. ಆದರೆ ಡಾಕ್ಟರ್ ಸಜೆಷನ್ ತೊಗೊಂಡು ಮಾಡಿ ಅಂತ ನಾನು ಮುಂದೆ ಹೇಳಲಿಕ್ಕೆ ಹೊರಟಿರೋದೆಲ್ಲ, ಡಾಕ್ಟರ್ ಸಜೆಷನ್ ಇಲ್ಲದೇ ತೊಗೊಳ್ಬೇಡಿ ಅಂತಷ್ಟೇ. ಖಂಡಿತ ಇದು ಹೆಲ್ಪ್ ಆಗುತ್ತೆ, ಬಟ್ ಡಾಕ್ಟರ್ ಹತ್ರ ಕೇಳ್ಕೊಂಡು ಮಾತ್ರ ಮಾಡಬೇಕು. ಇನ್ನು ಯಾವುದಾದ್ರು ಹೊಟ್ಟೆಗೆ ಸಂಬಂಧಪಟ್ಟ ದೊಡ್ಡ ಸಮಸ್ಯೆಗಳಿರುವಂಥವ್ರು ಅಂಥವರು ಕೂಡ ಇದನ್ನು ಸೇವನೆ ಮಾಡಬಾರ್ದು. 5-6 ದಿವಸ ಮೋಷನ್ ಆಗಲೇ ಇಲ್ಲ, ಹಾಗಾಗಿ ನಾನು ಇವತ್ತು ಹರಳೆಣ್ಣೆ ಕುಡಿದು ಭೇದಿ ಮಾಡ್ಕೊಂಡ್ಬಿಡ್ತೇನೆ ಅಂತ ಅಂದ್ಕೊಂಡ್ರೆ ತಪ್ಪಾಗುತ್ತೆ. ಡಾಕ್ಟರ್ ಕೇಳ್ಕೊಂಡು ಮಾಡ್ಕೊಳ್ಬೇಕು. ಇಂಟೆಸ್ಟೈನ್ಸಲ್ಲಿ ಅಬ್ಸ್ಟ್ರಕ್ಷನ್ ಇದ್ದರೆ, ಏನಾದ್ರು ಒಂದು ಸಮಸ್ಯೆ ಆಗಿದ್ದರೆ ಇದು ಕುಡಿಯೋದ್ರಿಂದ ತೊಂದರೆನೇ ಇನ್ನೂ ಆಗ್ಬಿಡ್ಬೋದು. ಹಾಗಾಗಿ ಡಾಕ್ಟರ್ ಸಜೆಷನ್ ತಗೊಳ್ಬೇಕು. ಮತ್ತು ತುಂಬ ದೀರ್ಘಕಾಲದವರೆಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕಾಯಿಲೆಯಿಂದ ಬಳಲ್ತಾ ಇದ್ದೀರಿ ಅಂತಾದರೆ ಆವಾಗ ಕೂಡ ಡಾಕ್ಟರ್ ಕೇಳ್ಕೊಂಡು ಇದನ್ನು ಕುಡಿಬೇಕು. ಹರಳೆಣ್ಣೆಯ ಬಗ್ಗೆ ತುಂಬ ವಿಷಯಗಳನ್ನ ಇವತ್ತು ತಿಳ್ಕೊಂಡ್ವಿ. ಎಷ್ಟು ಗ್ರೇಟ್ ಹರಳೆಣ್ಣೆ ಅನ್ನೋದು ನಮಗೆ ಇವತ್ತು ಅರ್ಥ ಆಗಿದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದ.